ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಸೊ ಒಂದು ನೀಟ್ 2025 ಬಗ್ಗೆ ಒಂದು ಗುಡ್ ನ್ಯೂಸ್ ಇದೆ. ಅದೇನಂತ ನೋಡೋಣ. ಒಂದು ನೀಟ್ ವೆಬ್ಸೈಟ್ಗೆ ಹೋಗೋಣ. NTA ನೀಟ್ ಅಂತ ಡೈರೆಕ್ಟಾಗಿ ಹೋಗಿ ವೆಬ್ಸೈಟಲ್ಲೇ ಚೆಕ್ ಮಾಡೋಣ. ಇಲ್ಲಿ ನೋಡ್ಬೋದು. ಈಗ ಏನಪ್ಪ ನ್ಯೂಸ್ ಅಂತಂದರೆ, ಪ್ರಾವಿಷನಲ್ ಆನ್ಸರ್ ಕೀನ ಬಿಟ್ಟಿದ್ದಾರೆ. ಜೊತೆಗೆ ನೀವು ಪ್ರಾವಿಷನಲ್ ಆನ್ಸರ್ ಕೀನ ಬೇಕಾದರೆ ಚಾಲೆಂಜ್ ಬೇಕಾದ್ರೆ ಮಾಡಬಹುದು. ಅದ್ರ ಬಗ್ಗೆ ಇವತ್ತಿನ ನ್ಯೂಸು. ಪ್ರಾವಿಷನಲ್ ಆನ್ಸರ್ಸ್ ಕೀಸ್ ಅಂತ ಇದೆ. ನೀವು nta.neet.nta.nic.in ಅಂತ ಟೈಪ್ ಮಾಡಿದ್ರೆ ನಿಮಗೆ ಹೋಮ್ ಪೇಜಲ್ಲೇ ಇದು ಬರುತ್ತೆ. ಪ್ರಾವಿಷನಲ್ ಆನ್ಸರ್ ಕೀ ಅಂತ ಕೊಟ್ಟಿದ್ದಾರೆ ನಿಮಗಿಲ್ಲಿ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಯಾವುದಾದ್ರೂ ಆನ್ಸರ್ ಕೀ ಮೇಲೆ ಅಬ್ಜೆಕ್ಷನ್ಸ್ ಏನಾದರೂ ಇದ್ದರೆ ನೀವು ಚಾಲೆಂಜನ್ನು ಬೇಕಾದ್ರೆ ಮಾಡಬಹುದು. ಚಾಲೆಂಜ್ ಮಾಡೋದಕ್ಕೆ ನಿಮಗೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ನೋಟಿಫಿಕೇಷನ್ ಕಾಣಿಸುತ್ತೆ, ನಿಮಗೆ ಪಬ್ಲಿಕ್ ನೋಟಿಸ್. ಇಲ್ಲಿ ನೋಡ್ಬೋದು, ಇದು ಪಬ್ಲಿಕ್ ನೋಟಿಸು. ನಿಮಗೆ ಆನ್ಸರ್ ಕೀ ಚಾಲೆಂಜ್ ಮಾಡೋದಕ್ಕೆ ಲಾಸ್ಟ್ ಡೇಟು ಮತ್ತು ಫೀಸ್ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಸೊ ಸ್ಟಾರ್ಟ್ ಆಗುವಂಥದ್ದು, ನೀವು ಚಾಲೆಂಜ್ ಮಾಡಬೇಕಾಗಿರುವಂಥ ಡೇಟು ಸ್ಟಾರ್ಟ್ ಆಗುವಂಥದ್ದು 3rd June 2025 ಸ್ಟಾರ್ಟ್ ಆಗುತ್ತೆ. ಮತ್ತು ಎಂಡ್ ಬಂದು ನಿಮಗೆ 5th ಎಂಡ್ ಆಗುತ್ತೆ. 5th 11 o'clockಗೆ ಎಂಡ್ ಆಗುತ್ತೆ ನಿಮಗೆ. ಮತ್ತು ಒಂದು ಆನ್ಸರ್ ಕೀಯನ್ನು ನೀವು ಚಾಲೆಂಜ್ ಮಾಡಬೇಕು ಅಂತಂದರೆ 200 rupees ಪೇ ಮಾಡಬೇಕಾಗತ್ತೆ. ಅದು ನಾನ್ ರಿಫಂಡಬಲ್ ಆಗಿರುತ್ತೆ. ಮತ್ತು ನಿಮಗೆ ಇಲ್ಲಿ ರೆಕಾರ್ಡೆಡ್ ರೆಸ್ಪಾನ್ಸನ್ನು ಚಾಲೆಂಜ್ ಅಂತಂದರೆ ನಿಮ್ಮ OMR ಶೀಟ್ ರೆಸ್ಪಾನ್ಸ್, ಅದೇ OMR ಶೀಟ್ ನೀವೇನು ಬರೆದಿರ್ತೀರ ಅದನ್ನು OMR ಶೀಟ್ ರೆಸ್ಪಾನ್ಸ್ ಅಂತ ಕರಿತೀವಿ. ಅದರಲ್ಲಿ ನೀವೇನಾದ್ರು ಚಾಲೆಂಜ್ ಅಂತಂದರೆ ನಾನು ಹಾಕಿದ್ದು ಒಂದು, ಅದಾಗಿರೋದು ಇನ್ನೊಂದು ಆಗಿದೆ ಅನ್ನೋದು ಏನಾದ್ರು ಇದ್ದರೆ ನಿಮಗೆ ಅದನ್ನು ಬೇಕಾದ್ರೆ ನೀವು ಚಾಲೆಂಜ್ ಮಾಡ್ಬೋದು. ಮತ್ತು ನಿಮ್ಮ OMR ಆನ್ಸರ್ ಕೀ OMR ಎಲ್ಲಿ ಸಿಗುತ್ತೆ ಅಂತಂದರೆ ನಿಮ್ಮ ಆಲ್ರೆಡಿ ಈಗ ನಿಮ್ಮ ಮೇಲ್ ಐ ಡಿಗೆ ಬಂದಿರುತ್ತೆ. ಅಥವಾ ಇಲ್ಲಿ ನೋಡ್ಬೋದು, ನೀವು ವೆಬ್ಸೈಟಲ್ಲಿ ಹೋಗಿ ಇಲ್ಲಿ ಡೌನ್ಲೋಡ್ ಸಹ ಮಾಡ್ಕೋಬೋದು. ಅಥವಾ ನಿಮ್ಮ ಇಮೇಲ್ ಐ ಡಿಗೆ ಬಂದಿರುತ್ತೆ, ಅಡ್ರೆಸ್ಗೆ ನಿಮಗೆ ಸ್ಕ್ಯಾನ್ ಕಾಪಿ OMR ಏನಿರುತ್ತೆ ಅದು ಬಂದಿರುತ್ತೆ. ಅದನ್ನು ನೋಡಿಕೊಂಡು ನೀವು ಇಲ್ಲ ನಾನು ಆನ್ಸರ್ ಮಾಡಿದ್ದು ಒಂದು ಬಟ್ ಇಲ್ಲಿ ಬಂದಿರೋದು ಇನ್ನೊಂದು ಅನ್ನೋ ಥರ ಏನಾದರೂ ಇದ್ದರೆ ನಿಮ್ಗೆ ಅನಿಸಿದರೆ ಸೊ ಅಲ್ಲಿ ನೀವು ಬೇಕಾದ್ರೆ ಚಾಲೆಂಜ್ ಮಾಡ್ಬೋದು. ನೀವು ಅದನ್ನು ಸಹ ಚಾಲೆಂಜ್ ಮಾಡ್ಬೋದು. ಏನು ರೆಸ್ಪಾನ್ಸಸ್ ರೆಕಾರ್ಡ್ ಆಗಿರುತ್ತೆ, ಇಲ್ಲ ನಾನು ಆನ್ಸರ್ ಮಾಡಿರೋದು ಒಂದು ಬಟ್ ಇಲ್ಲಿ ತೋರಿಸ್ತಿರೋದು ಇನ್ನೊಂದು ಅಂತ ಬೇಕಾದ್ರೆ ನಿಮಗೆ ಆ ಥರ ಇದ್ದರೆ ಅದನ್ನು ಬೇಕಾದ್ರೆ ನೀವು ಚಾಲೆಂಜ್ ಮಾಡ್ಬೋದು. ಅದಕ್ಕೆ ಒಂದು ಕ್ವಶನ್ಗೆ ಎಗೇನ್ 200 rupees ಆಗುತ್ತೆ. ನೀವು ಅದನ್ನು ಸಹ ಚಾಲೆಂಜ್ ಮಾಡ್ಬೋದು. ಅದಕ್ಕೂ ಸಹ ಸ್ಟಾರ್ಟಿಂಗ್ ಡೇಟ್ ಬಂದು June 3rd ಮತ್ತು ಎಂಡ್ ಡೇಟ್ ಬಂದು June 5th ಆಗಿರುತ್ತೆ ನಿಮಗಿಲ್ಲಿ. ಓಕೆ, June 5th 11 o'clock 11:50 PM ನಿಮಗೆ ಅದು ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಅಷ್ಟರ ಒಳಗಡೆ ನೀವು ಫೀಸನ್ನು ಪೇ ಮಾಡಿ. ಮತ್ತು ಇಲ್ಲೊಂದು ಏನಪ್ಪ ವಿಚಾರ ಅಂತಂದರೆ, ನಿಮಗಿಲ್ಲಿ ಫೀಸನ್ನು ಪೇ ಮಾಡಿ ನಿಮಗೆ ವಿತೌಟ್ ಫೀಸ್ ರೆಸಿಪ್ಟು ಅಲ್ಲಿ ನಿಮಗೆ ಕನ್ಸಿಡರ್ ಮಾಡೋದಿಲ್ಲ. ಇಲ್ಲಿ ನೋಡ್ಬೋದು, ನೀವು ಇಲ್ಲಿ ಮೆನ್ಷನ್ ಮಾಡಿರೋದು ಏನಪ್ಪ ಅಂತಂದರೆ ವಿತೌಟ್ ನೋ ಚಾಲೆಂಜ್ ವಿಲ್ ಬಿ ಅಕ್ಸೆಪ್ಟೆಡ್ ಆಫ್ಟರ್ 5th June ಅಪ್ ಟು 11:50 ಅಂತ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ನಿಮಗೆ ಇಲ್ಲಿ ನೋಡಬಹುದು, ಇಲ್ಲಿ ನೋಡ್ಬೋದು, ನೋ ಚಾಲೆಂಜ್ ವಿಲ್ ಬಿ ಎಂಟರ್ಟೈನ್ಡ್ ವಿತೌಟ್ ರೆಸಿಪ್ಟ್ ಆಫ್ ದಿ ಪ್ರೊಸೆಸಿಂಗ್ ಫೀಸ್. ನಿಮ್ಗೆ ಏನು ಫೀಸ್ ಇರುತ್ತೆ ಆ ಫೀಸ್ ರೆಸಿಪ್ಟ್ ಇಲ್ಲದೇ ನಿಮ್ಮ ಪ್ರೋಸೆಸ್ ಏನಿರುತ್ತೆ ಅದನ್ನು ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಚಾಲೆಂಜಸ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್ ಥ್ರೂ ಎನಿ ಅದರ್ ಮೋಡ್ ಆಫ್ ಕಮ್ಯುನಿಕೇಷನ್ ಅಂತಂದರೆ, ನೀವು ಬೇರೆ ಮೋಡಿನಲ್ಲಿ ನೀವು ಹೋಗಿ ನಾನು ಮೇಲಲ್ಲಿ ಕಳಿಸುವಂಥದ್ದು ಅಥವಾ ಮೇಲನ್ನು ಮಾಡುವಂಥದ್ದು ಬೇರೆ ಮೀಡಿಯಮಲ್ಲಿ ನೀವು ಯಾವುದೇ ರೀತಿಯಾದಂಥ ಕಮ್ಯುನಿಕೇಷನ್ ಮಾಡೋ ಹಾಗಿಲ್ಲ. ಅಲ್ಲಿ ವೆಬ್ಸೈಟಲ್ಲಿ ಏನು ಕೊಟ್ಟಿದ್ದಾರೆ, ಎಲ್ಲಿ ನಿಮಗೆ ರೆಸ್ಪಾನ್ಸಸ್ ಚಾಲೆಂಜ್ ಮಾಡ್ಬೋದು ಅಂತ ಅದನ್ನು ತೋರಿಸ್ತೀನಿ ನಿಮಗೆ. ಅಲ್ಲಿ ಹೋಗಿ ನೀವು ರೆಸ್ಪಾನ್ಸಸ್ಸನ್ನು ಬೇಕಾದ್ರೆ ಚಾಲೆಂಜ್ ಮಾಡಬಹುದು, ಅಲ್ಲಿ ಮಾತ್ರನೇ ಮಾಡಬೇಕಾಗತ್ತೆ. ಮತ್ತು ಬೇರೆ ಕಡೆ ನೀವು ಮೇಲ್ ಮಾಡಿ ಚಾಲೆಂಜ್ ಮಾಡುವಂಥದ್ದು ಅಂದರೆ ಈ ಥರ ಫೀಸ್ ಪೇ ಮಾಡಿ ಕಳಿಸುವಂಥದ್ದು, ಮೇಲ್ ಮಾಡುವಂಥದ್ದು, ಆ ಥರದ್ದು ಯಾವುದೇ ಆಪ್ಷನ್ಸ್ ಇರೋದಿಲ್ಲ ನಿಮಗೆ. ಸೊ ಅದಾದಮೇಲೆ ನಿಮಗೆ ಈ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು. ಮತ್ತು ಇದಾದಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ, ನೀವೇನು ಚಾಲೆಂಜ್ ಮಾಡಿರ್ತೀರ ಪ್ರಾವಿಷನಲ್ ಆನ್ಸರ್ ಕೀನ ಅದನ್ನು ಎಕ್ಸ್ಪರ್ಟ್ಸ್ಗೆ ಅವರು ಪಾಸ್ ಮಾಡ್ತಾರೆ. ಪಾಸ್ ಮಾಡಿ ಫೈನಲ್ ಆಗಿ ಕನ್ಕ್ಲೂಷನ್ ಏನು ಬರುತ್ತೋ ಅದನ್ನು ನಿಮಗೆ ಎಕ್ಸ್ಪರ್ಟ್ಸ್ ಏನು ಫೈನಲೈಸ್ ಮಾಡ್ತಾರೋ ಸೊ ಅದೇ ನಿಮಗೆ ಫೈನಲ್ ಆಗಿರುತ್ತೆ. ಓಕೆ, ಇದು ನಿಮಗೆ ಆ್ಯಕ್ಚುಲಿ ಆನ್ಸರ್ ಕೀ ರಿಲೀಸ್ ಮಾಡಿರೋ ಜೊತೆಗೆ ನಿಮಗೆ ಈಗ ಬೇಕಾದರೆ ರೆಸ್ಪಾನ್ಸಸ್ಸು ರಿಲೀಸ್ ಮಾಡಿದರೆ ಜೊತೆಗೆ ನೀವು ಚಾಲೆಂಜ್ ಬೇಕಾದ್ರೆ ಮಾಡ್ಬೋದು. ಮತ್ತು ನೀವು ಇಲ್ಲಿ ಎಲ್ಲಿ ನೀವು ಚಾಲೆಂಜ್ ಮಾಡಬಹುದು ಅಂತಂದರೆ, ನೀವು ಇಲ್ಲಿದೆ ನೋಡಿ ಕಂಪ್ಲೀಟಾಗಿ
ನೀವು ಈ ವೆಬ್ಸೈಟಲ್ಲಿ ಹೋಗಿ neet.nta.nic.in ಇಲ್ಲಿ ನೋಡಿ, ನಿಮ್ಮ ಡೀಟೇಲ್ಸನ್ನು ನೋಡಿಕೊಂಡು ಅಲ್ಲಿ ನೀವು ಚಾಲೆಂಜನ್ನು ಮಾಡ್ಬೋದು. ಆ ವೆಬ್ಸೈಟಲ್ಲಿ ಹೋಗಿ ನಿಮಗೆ ಲಾಗಿನ್ ಕೇಳುತ್ತೆ ಡೈರೆಕ್ಟಾಗಿ. neet.nta.in ನೀವು ಟೈಪ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ವೆಬ್ಸೈಟಿಗೆ ಹೋಗುತ್ತೆ. ಅಲ್ಲಿ ನೀವು ಲಾಗಿನ್ ಕೇಳುತ್ತೆ. ಲಾಗಿನ್ ಆದಮೇಲೆ ನೀವು ಆ ವೆಬ್ಸೈಟ್ನಲ್ಲಿ ನೀವು ಚಾಲೆಂಜನ್ನು ಮಾಡಬಹುದು. ಸೊ ಇಷ್ಟು ಇವತ್ತಿನ ಡೀಟೇಲ್ಸ್ ನೀಟ್ ಎಕ್ಸಾಮಿನೇಷನ್ ಬಗ್ಗೆ. ಸೊ ನಮಗೆ ಆನ್ಸರ್ ಕೀ ಬಂದಿರೋದ್ರಿಂದ ಇನ್ನೇನು ನಮಗೆ ಕೆಲವು ದಿನಗಳಲ್ಲಿ ನಮಗೆ ರಿಸಲ್ಟ್ಸ್ ಬರುತ್ತೆ. ಅದ್ರ ಜೊತೆಗೆ KCET ನಿಮಗೆ ಕೌನ್ಸಿಲಿಂಗು ಸ್ಟಾರ್ಟ್ ಬೇಗ ಚಾನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ ನಿಮಗೆ. ಸೊ ಇಷ್ಟಾಯಿತು ಇವತ್ತಿನ ಮಾಹಿತಿ. ಥ್ಯಾಂಕ್ ಯು ಆಲ್.